ನೋಡಿ ನಾನು ಯೂಶಲಿ 3 ತಿಂಗಳಲ್ಲಿ ಅರ್ಧ ಗಂಟೆನೂ ನೋಡಿಲ್ಲ. ಬಟ್ ಗಿಲ್ಲಿ ನಟ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಖುಷಿ ಅಂದ್ರೆ ಆಶ್ಚರ್ಯ ಆಗೋದಂದ್ರೆ ಆ ವ್ಯಕ್ತಿಗೆ ಯಾವನು ₹1 ಕೊಟ್ಟಿಲ್ಲ. ತಮ್ಮ ದುಡ್ಡು ಖರ್ಚು ಮಾಡ್ಕೊಂಡು ಬ್ಯಾನರ್ ಏನು ಬಂಟಿಂಗ್ಸ್ ಏನು ಕಾರು ಬೈಕಲ್ಲಿ ನೋಡಿದ್ರೆ ಹುಚ್ಚಿಡೋದು ಒಂದೇ ಬಾಕಿ. ನಿಷ್ಕಲ್ಮಶ ವ್ಯಕ್ತಿ, ನ್ಯಾಯಕ್ಕೆ ಬೆಲೆ ಸಿಕ್ಕಿದೆ ಅಷ್ಟೇ ಹೇಳ್ಬೋದು. ಆತನ ಆಟಕ್ಕೆ ಗೆಲುವಂತ ಸಿಕ್ಕಿದೆ. ಇದಕ್ಕೆ ಎಷ್ಟು ಖುಷಿ ಅಂದರೆ ಕರ್ನಾಟಕ ಏನು ಎಲ್ಲೆಲ್ಲಿಂದ ಮೀಟ್ರಿಗಿರೋರೆಲ್ಲ ಓಟ್ ಹಾಕಿದೆ. ನಮ್ಗೆ ಅದೇ ಆಶ್ಚರ್ಯ ಇದ್ದು ಭಾಳ ಖುಷಿ ಆಗ್ತದೆ. ತೆಲುಗು ತಮಿಳ್ನಾಡು ಎಲ್ಲ ಕಡೆಯಿಂದ ನಾವು ಜಗತ್ತಾನು ಇವತ್ತಿನವರೆಗೂ ನೋಡಿರಲ್ಲ. ಅವ್ರು ದುಡ್ಡು ಖರ್ಚು ಮಾಡ್ಕೊಂಡು ಬ್ಯಾನರ್ ಏನು ಬಂಟಿಂಗ್ಸು ಬೈಕ್ನಾಗೆಲ್ಲ ಸರ್ ಪರಮಾತ್ಮ ವ್ಯಕ್ತಿ ಮನುಷ್ಯನ ಮನಸ್ಸಿನಲ್ಲಿ ಎಷ್ಟು ನೆಲೆ ಉರಿದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಿಷ್ಕಲ್ಮಶ ಮನಸ್ಸಿನ ವ್ಯಕ್ತಿ, ಆತನಿಗೆ ಗೆಲುವು ಸಿಗಬೇಕಾಗಿತ್ತು ಸಿಕ್ಕಿದೆ. ನಾನು ಹೆಚ್ಚಾಗಿ ನೋಡೋದು ಇಲ್ಲ, ನಾನು ನೋಡ್ತಾನೆ ಇರಲಿಲ್ಲ. ಇಲ್ಲ ನಾನು ನೋಡ್ತಿದ್ದಲ್ಲ ಹೆಂಗೆ ನಗು ಬರೋದಂತ ತಕ್ಷಣಕ್ಕೆ ವರ್ಷ ನಾವರ ತಡಬಡಿಸ್ತೀವಿ ಏನಾರು ಕೇಳಿದ್ರೆ ಮಾತಾಡೋಕ್ಕೆ ನೀವು ಅವನ ಮಾತು ಕೇಳಿದ್ರೆ ಪ್ರತಿಯೊಬ್ಬರು ಹೊಟ್ಟೆ ಉಣ್ಣಾಗಂಗೆ ನಗು. ಅಷ್ಟರ ಮಟ್ಟಿಗೆ ಹಾಸ್ಯ ಯಾವುದೋ ಈ ಒಬ್ಬರು ವ್ಯಕ್ತಿಗೆ ಆ ಮನುಷ್ಯ ನೋವು ಮಾಡಿದ್ದಾದ್ರೂ ಇಲ್ಲ ಅಷ್ಟು ಹೇಳ್ತಾರೆ. ಈಗ ಎಲ್ಲರೂ ಕಾಮೆಂಟ್ ಮಾಡಕ್ಕೆ ಎದ್ದಿದ್ದಾರೆ, ಅಷ್ಟು ಆಡಿಲ್ಲ ಅವನು ಅಂತಂದು ಹೇಳಿದ್ರು. ಅದು ಬೇಕಾಗಿರೋದು ಏನಕ್ಕೆ? ಅದು ಶೋ ಏನದು? ಬಿಗ್ ಬಾಸ್ ಅಂದ್ರೆ ಶೋ ಏನು? ಮನೋರಂಜನೆ. ಅದಿರೋದೇ ಮನೋರಂಜನೆ ಕೊಡೋಕ್ಕೆ. ಅದು ಕೊಟ್ಟಿರೋದು ಮಾಡಿರೋ ರಿಯಾಲಿಟಿ ಅಲ್ಲಿ ತೋರಿಸಿದೆ. ನಾನು ಕಾಮಿಡಿ ಏನೇ ಆಗಲಿ ನೀವು ಸುಮ್ಮನೆ ನಾನು ಕಾಮಿಡಿ ಮಾಡ್ರೆ ನಗ್ತೀರ ನೀವು? ಸಾಧ್ಯನೇ ಇಲ್ಲ. ಅದು ಎಲ್ರಿಗೂ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾನಂತೂ ನೋಡಿರಲಿಲ್ಲ ಆ ಥರಕ್ಕೆ ಕಾಮಿಡಿ ಮಾಡೋದಕ್ಕೆ. ನಾನು ನೀವು ಆ ತಕ್ಷಣಕ್ಕೆ ಏನು ಹಂಗೆ ಕೌಂಟ್ರ್ ಕೊಡ್ಬೇಕು ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ. ಅದು ಯಾರಿಗೂ ಬರೋದಿಲ್ಲ. ನೀವು ಬರ್ಕೊಟ್ರು ಬರೋದಿಲ್ಲ ಹೇಳೋದಕ್ಕೆ ಸ್ಕ್ರಿಪ್ಟ್ನಾಗಿ. ಗೆದ್ದಿರೋದು ನ್ಯಾಯವಾಗಿ ಯಾರು ಅದು ವಿರೋಧ ಮಾಡಿದ್ರೆ ಯಾರಿದ್ದಾರೆ? ಬೇರೆಯವ್ರು ಬರ್ಬೋದಿತ್ತು, ಅವರು ಏನು ಕಾಂಪಿಟೇಟರ್ ಇಲ್ಲ ಅಂತ ಹೇಳಲ್ಲ. ಬಟ್ ಈತ ರಿಯಲ್ ಬಿಗ್ ಬಾಸ್ನ ಶೋ ರಿಯಲ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು. ಕಾಮಿಡಿ ಏನಂದ್ರೆ ಮತ್ತೆ ಏನು ಅದಕ್ಕೆ ಅಲ್ಲಿ ಇದ್ದಿದ್ದು. ಈ 3 ತಿಂಗಳು ಓಡಿತ್ತೆ ಅಂದ್ರೆ ಯಾಕೆ ಅದು ಓಡಿದ್ದು? ಗಿಲ್ಲಿ ಇರೋಕ್ಕೆ ಓಡಿದ್ದು. ನೀವೇನಾರು ಗಿಲ್ಲಿ ಏನಾದ್ರು ಮೊದಲನೇ ವಾರದಲ್ಲಿ ಯಾರು ತೆಗೆದಾಕಿದ್ರೆ ಅದು ನಡೀತಾನೆ ಇರಲಿ, ಯಾರು ನೋಡ್ತಾನೆ ಇರಲಿ. ನೀವ್ಯಾವುದು ವರ್ಲ್ಡ್ ಕಪ್ ನಡೀತಲ್ಲ ಅದನ್ನು ಕೂಡ ನೋಡ್ತಿರಲ್ಲ ಜನ, ಅಷ್ಟರ ಮಟ್ಟಿಗೆ ನೋಡಿದಾರೆ. ಯಾರ್ರೀ ಯಾವ ಕ್ರೇಜ್ ಹಳ್ಳಿಗೆಲ್ಲ ಬ್ಯಾನರು ಬಂಟಿಂಗ್ಸ್ ಪರಮಾತ್ಮ ಇವ್ರು ದುಡ್ಡು ಖರ್ಚು ಮಾಡ್ಕೊಂಡು ಯಾರು ಸ್ಪಾನ್ಸರ್ ಮಾಡಿದ್ದಾರೆ? ತರ್ತಿರಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಭಾಳ ಖುಷಿ ಪಟ್ಟಿದ್ದೀವಿ.